ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಿಕ್ರಾಂತ್ ಅವರೇ, ಏನಿದು ಕಲ್ಯಾಣ ಮಸ್ತು ಅಂತಿದ್ದಾರೆ? ಅದೇ ಅಮ್ಮ, ಏನ್ ಪೂಜೆ ಇದು? ಏನ್ ಹೇಳ್ತಿದ್ದಾರೆ ಅವರು? ಏನಿಲ್ಲ ಕಣೋ, ಹೀಗೆ ಅರ್ಚನೆ ಮಾಡ್ತಿದ್ದಾರೆ ಅಷ್ಟೇ. ಮತ್ತದೇನೋ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಹೇಳಿದ್ರು. ಸಮಾಧಾನ ಕಣೋ. ಹೌದು, ಕಲ್ಯಾಣ ಮಸ್ತು ಅಂದಿದ ತಕ್ಷಣ ನೀವಿಬ್ರು ಯಾಕೆ ನಿಮ್ಮಿಬ್ರಿಗೆ ಮದುವೆ ಮಾಡಿಸ್ತಿದೀವಿ ಅನ್ನೋ ರೇಂಜಿಗೆ ಆಡ್ತಿದ್ದೀರಲ್ಲ? ಕಲ್ಯಾಣ ಅಂದ್ರೆ ಒಳ್ಳೇದಾಗ್ಲಿ ಅಂತ, ಅಂದ್ರೆ ನಿಮ್ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗ್ಲಿ, ಅಭಿವೃದ್ಧಿ ಆಗ್ಲಿ ಅಂತ. ಓಹ್, ಹಾಗ. ಯಾಕೆ ನೀವು ಮಂತ್ರ ಕೇಳಿಲ್ವಾ? ಕಲ್ಯಾಣ ಅದ್ಭುತ ಗಾತ್ರಾಯ ಅಂತ. ಹಾಗಿದ್ರೆ ಸರಿ. ಅಮ್ಮ, ನಾನೇ ಕುಂಕುಮ ಹಾಕ್ತೀನಿ. ಇರು, ನಾನೇ ಹಚ್ಕೋತೀನಿ. ಬಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ಮಹಾಪ್ರಸಾದ ಜನನಿ ಸರ್ವಸೌಭಾಗ್ಯವರ್ಧಿನಿ ಆದಿವ್ಯಾಧಿಹರೇ ನಿತ್ಯಂ ತುಳಸಿತ್ವಂ ನಮೋಸ್ತುತೇ. ತಗೊಳಮ್ಮ. ಒಂದ್ ನಿಮಿಷ, ಅವಳದ್ ಬೇಡ. ಪಲ್ಲವಿ ಅವರೇ, ಯಾವಾಗ್ಲೂ ಅನುನ ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿದ್ರೆ ಸರಿ ಹೋಗಲ್ಲ ಅಲ್ವಾ? ಏನು ಆಗಲ್ಲ, ಸ್ವಲ್ಪ ತಾನೆ, ಏನು ಟೆನ್ಷನ್ ಮಾಡ್ಕೋಬಿಡಿ. ವಿಕ್ರಾಂತ್ ಅಂಕಲ್ ಮ್ಯಾಜಿಕ್ ಮಾಸ್ಟ್ರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಯಾವಾಗ ನೋಡಿದ್ರು ಮ್ಯಾಜಿಕ್ ಮಾಸ್ಟರ್ ಮ್ಯಾಜಿಕ್ ಮಾಸ್ಟರ್. ಮ್ಯಾಜಿಕ್ ಮಾಸ್ಟರ್ದೊಂದೇ ಜಪ ಆಗ್ಬಿಟ್ಟಿದೆ ಅಲ್ವಾ ನಿನ್ಗೆ? ಹೋಗ್ಲಿ ಬಿಡಿ, ಯಾಕಿಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಮತ್ತಿನ್ನೇನು, ನನ್ ಮಗಳಿಗೆ ಐಸ್ ಕ್ರೀಮ್ ಎಲ್ಲ ತಿನ್ಸಿ ಅವಳ ಆರೋಗ್ಯನ ಹಾಳು ಮಾಡ್ತಿದ್ದಾರೆ ಅವರು. ಏನೇನೋ ಹೇಳ್ಕೊಡ್ತಿದ್ದಾರೆ, ನನ್ ಕೈಗೆ ಸಿಗ್ಬೇಕವ್ರು.